There is no tussle for CM post right now. I have already told you. Now everything is clear. The High Command has clearly said. As of now there will be no change in the leadership. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ರಾಜಕೀಯ ಚರ್ಚೆಗಳು ಜೋರಾಗಿವೆ. ಒಳ ಒತ್ತಡಗಳು ಮತ್ತು ಪವರ್ ಶೇರಿಂಗ್ ಪ್ರಶ್ನೆಗಳ ಮೂಲಕ ಹೊಸ ತಿರುವು ಪಡೆದುಕೊಂಡಿದೆ. ಎಷ್ಟು ದಿನ ನಾಯಕತ್ವ ಬದಲಾವಣೆ ವಿಷಯ ತಣ್ಣಗಾಗಿದ್ರು ಕಾಂಗ್ರೆಸ್ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚಿನ ಹೇಳಿಕೆಗಳಿಂದ ಮತ್ತೆ ರಾಜಕೀಯ ವಲಯವೇ ಕುದಿಯುತ್ತಿದೆ. ರಾಜ್ಯದಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ, ಹೈಕಮಾಂಡ್ ಈಗಾಗಲೇ ಸ್ಪಷ್ಟ ಸೂಚನೆ ನೀಡಿದೆ ಎಂಬ ಯತೀಂದ್ರರ ಹೇಳಿಕೆ ಕಾಂಗ್ರೆಸ್ ಸರ್ಕಾರದ ಒಳಗಿನ ಅಸಮಾಧಾನಕ್ಕೆ ಹೊಸ ಬಣ್ಣ ಹಚ್ಚಿದೆ. ಗುರುವಾರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಜಕೀಯ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲ ಎಂದು ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ರು. ಈ ಹೇಳಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕೆರಳಿ ಕೆಂಡವಾಗಿತ್ತು. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ಕೊಡಲಿ ಎಂದು ಅಚ್ಚರಿ ಹೇಳಿಕೆ ನೀಡಿದರು. ಇದೀಗ ಬೆಳಗಾವಿಯಲ್ಲಿ ಯತೀಂದ್ರ ಹೇಳಿಕೆಯನ್ನ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತದೆ ಅದೇ ಅಂತಿಮ ಎಂದು ಪುನರ್ ಉಚ್ಚರಿಸಿದ್ದಾರೆ. ಯತೀಂದ್ರ ಅವರ ಈ ಹೇಳಿಕೆ ಪಕ್ಷದ ಒಳಗಿನ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಎಂಬ ಅಭಿಪ್ರಾಯವನ್ನ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹಂಚಿಕೊಂಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅವರಿಗೆ ಗೊತ್ತಿರಬಹುದು. ಹಿಂದೆ ಕೂಡ ಇದೇ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಮತ್ತೆ ಹೇಳಿರೋದ್ರಿಂದ ಪಕ್ಷಕ್ಕೆ ಗೊಂದಲ ಸೃಷ್ಟಿಯಾಗುವುದು ನಿಶ್ಚಿತ ಅಂತ ಅವರು ಹೇಳಿದ್ದಾರೆ. ಪಕ್ಷದ ಒಳಗೆ ಒತ್ತಡಗಳನ್ನ ಮುಕ್ತಾಯಗೊಳಿಸಲು ಈ ವಿಷಯವನ್ನ ಪಕ್ಷದೊಳಗೆ ಕುಳಿತುಕೊಂಡು ಚರ್ಚೆ ಮಾಡಬೇಕೆಂದು ಜಾರಕಿಹೊಳಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯತೀಂದ್ರರ ಹಿಂದೆ ಯಾರಿದ್ದಾರೆ, ಯಾರು ಹೇಳಿಸ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸುವ ಅವಶ್ಯಕತೆ ಇದೆ. ಇಂತಹ ಹೇಳಿಕೆಗಳಿಂದ ಪಕ್ಷಕ್ಕೆ ನಿಜವಾಗಿಯೂ ಮುಜುಗರ ಆಗ್ತಿದೆ ಎಂದು ಅವರು ತೀಕ್ಷ್ಣವಾಗಿ ಟೀಕಿಸಿದರು. ತಮ್ಮ ಮಾತಿನಲ್ಲಿ ಖಂಡಿತ ಗೊಂದಲ ಉಂಟಾಗಿದೆ ಎಂದು ದೃಢವನ್ನ ಪಡಿಸಿದರು. ಇನ್ನೊಂದು ಕಡೆ ಸಚಿವ ಜಮೀರ್ ಕೂಡ ಮಾತನಾಡಿದ್ದು, ಸಿಎಂ ಕುರ್ಚಿ ಬಗ್ಗೆ ಯಾವಾಗ್ಲೂ ಚರ್ಚೆಯೇ ಬೇಡ, ಸಿದ್ದರಾಮಯ್ಯ ಅವರು ಆ ಕುರ್ಚಿಯಲ್ಲಿ ಕುಳಿತಿದ್ದಾರೆ, ಅವರನ್ನ ಬದಲಾಯಿಸುವ ಅಧಿಕಾರ ಯಾರಿಗೂ ಇಲ್ಲ, ಅದು ಕೇವಲ ಹೈಕಮಾಂಡ್ ನಿರ್ಧಾರ, ನಾವು ಯಾರು ಅದನ್ನ ಮೀರಿ ಮಾತನಾಡುವಂತಿಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು. ಅವರು ಹೈಕಮಾಂಡ್ಗೆ ಬದ್ಧತೆಯನ್ನ ಪುನರುಚ್ಚರಿಸುತ್ತಾ ಪಕ್ಷದೊಳಗಿನ ಗೊಂದಲಕ್ಕೆ ತೆರೆ ಬೀಳಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಒಟ್ಟು ನೋಡಿದ್ರೆ ಚಳಿಗಾಲದ ಅಧಿವೇಶನ ರಾಜಕೀಯ ಚರ್ಚೆಗಳ ಹೋರಾಟದ ವೇದಿಕೆಯಾಗಿದೆ. ನಾಯಕತ್ವದ ಬದಲಾವಣೆಯ ವಿಷಯ ಮತ್ತೆ ಜೀವಂತಗೊಂಡಿದ್ದು ಡಿಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದೊಳಗಿನ ಅಸಮಾಧಾನ ರಾಜಕೀಯ ವೇದಿಕೆಯಲ್ಲಿ ಸ್ಪಷ್ಟವಾಗ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಅಂತಿಮ ನಿರ್ಧಾರವೇ ಇಲ್ಲಿ ಪ್ರಮುಖ. ಕೇವಲ ಯತೀಂದ್ರರ ಹೇಳಿಕೆ ಮೂಲಕ ಶುರುವಾದ ಈ ರಾಜಕೀಯ ಕಿಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಂಕಿಯಾಗ್ತದೆಯೋ ಅಥವಾ ಒಮ್ಮೆಯೇ ಆರಿ ಹೋಗ್ತದೆಯೋ ಎಂಬ ಕುತೂಹಲ ಬೆಳಗಾವಿಯಲ್ಲಿ ಮಾತ್ರವಲ್ಲ, ಕರ್ನಾಟಕದ ರಾಜಕೀಯ ವಲಯದಲ್ಲಿ ಹೆಚ್ಚಾಗ್ತಿದೆ. ಒಟ್ಟಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಸ್ಥಿರತೆ, ನಾಯಕತ್ವ ಮತ್ತು ಕಾಂಗ್ರೆಸ್ ಒಳ ಅಸಮಾಧಾನಗಳು ಮತ್ತೆ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಮುಂದಿನ ಕೆಲವು ದಿನಗಳು ರಾಜ್ಯ ರಾಜಕೀಯದಲ್ಲಿ ಬಹಳ ಮಹತ್ವದ್ದಾಗಿದೆ. ಯತೀಂದ್ರ ಅವರ ಸ್ಫೋಟಕ ಹೇಳಿಕೆಯ ಬಗ್ಗೆ ಸದ್ಯ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ನಡೆಯುತ್ತಿದ್ದು, ಇದರ ಹಿಂದೆ ಯಾರ ಕೈವಾಡ ಇದೆ, ಯಾರು ಇವರನ್ನ ಈ ರೀತಿ ಮಾತನಾಡಿಸುವಂತೆ ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಸ್ಫೋಟಕ ಹೇಳಿಕೆ ಎಷ್ಟು ಬಿಗಿಯಾಗುತ್ತೆ, ಯಾರು ಇದರ ಬಗ್ಗೆ ಯಾವ್ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಕಾಣ್ತಾ ಹೋಗೋಣ. ಸದ್ಯ ಯತೀಂದ್ರ ಅವರ ಸ್ಫೋಟಕ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.